Today I am making eggplant curry with yogurt. For that I have taken one eggplant, curry leaves, cumin seeds, mustard seeds, salt, turmeric and red chili powder, dry chili, onion and dahi means yogurt. ಇವಾಗ ನಾನು ಬದನೆಕಾಯಿದು ಮೊಸರು ಬಜ್ಜಿ ಥರ ಮಾಡ್ತಾಯಿದ್ದೀನಿ. ಅದಕ್ಕೆ ಒಂದು ಬದನೆಕಾಯಿ, ಸ್ವಲ್ಪ ಕರಿಬೇವಿನ ಸೊಪ್ಪು, ಜೀರಿಗೆ, ಸಾಸಿವೆ, ಉಪ್ಪು, ಅರಿಶಿನ, ರೆಡ್ ಚಿಲ್ಲಿ, ಕಾಶ್ಮೀರಿ ಮತ್ತು ಖಾರದ ಎರಡು ಹಾಕ್ಕೊಂಡಿದ್ದೀನಿ ಎಕ್ಸ್ಟ್ರಾ ಹಾಟು. ಆಮೇಲೆ ಒಣಮೆಣಸಿನ್ಕಾಯಿ, ಆನಿಯನ್ನು, ಆಮೇಲೆ ಸ್ವಲ್ಪ ಮೊಸರು, ಇದಿಷ್ಟು ತೊಗೊಂಡಿದ್ದೀನಿ. ಇದು ವಾಶ್ ಆಗಿದೆ. ಇವಾಗ ಇದನ್ನು ಕಟ್ ಮಾಡ್ಕೋಬೇಕು. ಮಿಕ್ಕಿದೆಲ್ಲ ತುಂಬ ಸಿಂಪಲ್ಲು. ಎಣ್ಣೆ ಒಂದು ಎಕ್ಸ್ಟ್ರಾ ತೊಗೊತಾಯಿದ್ದೀನಿ. I'll be taking oil also. I have to cut this one and it's very simple. Then we have to just roast a little bit of the eggplant. Then give a tadka means like tempering. To that we'll add the onion and turmeric and red chili and cumin seeds and mustard seeds. You can just watch according to my methods. It's very simple. You can eat this with rice. ಫಸ್ಟು ಇದು ಕಟ್ ಮಾಡ್ಕೋಬೇಕು. ಆಮೇಲೆ ಇದಕ್ಕೆ ಒಂದು ಸ್ವಲ್ಪ ಉಪ್ಪು, ಅರಿಶಿನ, ಕೆಂಪು ಮೆಣಸಿನ ಪೌಡರು ಹಾಕಿ ಸ್ವಲ್ಪ ಕಾವಲಿ ಮೇಲೆ ಒಂದು ತಿನ್ ಲೇಯರಾಗಿ ರೋಸ್ಟ್ ಮಾಡ್ಕೋಬೇಕು, ಕಾಯಿಸ್ಕೋಬೇಕು. ಆಮೇಲೆ ಒಂದು ಒಗ್ಗರಣೆಗೆ ಆನಿಯನ್ ಸ್ವಲ್ಪ ಸಣ್ಣದಾಗಿ ಕಟ್ ಮಾಡಿಕೊಂಡು, ಕರಿಬೇವಿನ ಸೊಪ್ಪು, ಜೀರಿಗೆ, ಸಾಸಿವೆ, ಇನ್ನೊಂದು ಸ್ವಲ್ಪ ರೆಡ್ ಚಿಲ್ಲಿ ಮತ್ತು ಸ್ವಲ್ಪ ಸಾಲ್ಟು, ಆಮೇಲೆ ಇದು ಹಾಕಿ ಒಗ್ಗರಣೆ ಹಾಕಿ ಇದಕ್ಕೊಂದು ಸ್ವಲ್ಪ ಸಾಲ್ಟ್ ಮಿಕ್ಸ್ ಮಾಡಿಕೊಂಡು ಅದ್ರ ಮೇಲೆ ಹಾಕೋದಷ್ಟೇ. ತೋರಿಸ್ತೀನಿ ಸ್ಟೆಪ್ ಬೈ ಸ್ಟೆಪ್. ವಾಚ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ, ಶೇರ್ ಮಾಡಿ ಬೇರೆಯವ್ರ ಹತ್ರ. ಆಮೇಲೆ ಬೆಲ್ ಐಕಾನ್ ಒತ್ತಿ. ಡೋಂಟ್ ಫರ್ಗೆಟ್ ಟು ಸಬ್ಸ್ಕ್ರೈಬ್, ಶೇರ್ ಇಟ್ ವಿತ್ ಅದರ್ಸ್. ಇದು ಒಂದು ಡಿಫ್ರೆಂಟ್ ಮೆಥಡ್ ಇರುತ್ತೆ, ದಿನ ಒಂದೊಂದು ಮಾಡ್ಕೊಂಡು ತಿನ್ನೋದಕ್ಕೆ ಟೇಸ್ಟಿಯಾಗಿರುತ್ತೆ. ವಾಚ್ ಮಾಡಿ. ಈಗ ಸ್ವಲ್ಪ ಅರಿಶಿನ ಮತ್ತು ರೆಡ್ ಚಿಲ್ಲಿ ಪೌಡರು ಇದಕ್ಕೆ ಹಾಕ್ತಾಯಿದ್ದೀನಿ ಮಿಕ್ಸ್ ಮಾಡೋಕ್ಕೆ. ಆಮೇಲೆ ಸ್ವಲ್ಪ ಸಾಲ್ಟು, ಇನ್ನು ಮಿಕ್ಕಿದ್ದು ಮೊಸರಿಗೆ ಹಾಕ್ತೀನಿ. ಇದು ಬರೀ ಎಗ್ ಪ್ಲ್ಯಾಂಟ್ನ ಆಯಿತು. ಕಟ್ ಮಾಡಿಬಿಟ್ಟು ಅದಕ್ಕೆ ಆ್ಯಡ್ ಮಾಡೋಣ. ಈ ಥರ ಕಟ್ ಮಾಡ್ಕೊಂಡಿದ್ದೀನಿ. ಇವಾಗ ಇದನ್ನು ಕಟ್ ಇಟ್ ಲೈಕ್ ದಿಸ್ ಸರ್ಕಲ್. ಐ ವಿಲ್ ಬಿ ಮಿಕ್ಸಿಂಗ್ ವಿತ್ ದಿಸ್ ಒನ್. I have to mix it. ಈ ಥರ ಎಲ್ಲ ಮಿಕ್ಸ್ ಮಾಡಬೇಕು ಫಸ್ಟು. ಆಮೇಲೆ ಇನ್ನೊಂದು ಸೈಡ್ ಮಾಡಬೇಕು, ಅದರ್ ಸೈಡು. ಇವಾಗ ಮತ್ತೆ
ಶಾಲೋ ಫ್ರೈ ಮಾಡಬೇಕೀಗ. ವಿ ಹ್ಯಾವ್ ಟು ಶಾಲೋ ಫ್ರೈ. ಈಗ ಟರ್ನ್ ಮಾಡೋಣ. ಈಗೆಲ್ಲ ಫ್ರೈ ಆಯಿತು. ಈಗ ಪ್ಲೇಟಿಗೆ ತೆಗಿಬೋದು ಇದನ್ನು. ಐ ಬಿ ಟೇಕಿಂಗ್ ದಿಸ್ ಔಟ್ ಆನ್ ದ ಪ್ಲೇಟ್. ಈ ಥರ. To this I'll be adding some oil. To this I'll be adding ಇವಾಗ ಸಾಸಿವೆ ಮತ್ತು ಜೀರಿಗೆ, cumin seeds and mustard seeds. To this I'll be adding green chili. ಲೋವರ್ ದ ಹೀಟ್. ಸ್ವಲ್ಪ ಕಮ್ಮಿ ಮಾಡಿ ಹೀಟ್ನ, ಕಿತ್ತೋಗ್ಬಾರ್ದು ಅಂತ. ಇದೊಂದು ಸ್ವಲ್ಪ ಹಿಂಗು, ಸ್ವಲ್ಪನೇ, ಸ್ವಲ್ಪ ಜಾಸ್ತಿ ಬೇಡ. ಸ್ವಲ್ಪ ಹಿಂಗು. ಆಮೇಲೆ ಈಗ ಆಫ್ ಮಾಡಿಬಿಟ್ಟು ಇವಾಗ I'll be adding red chili and turmeric. ಆಫ್ ಆಗಿದೆ, ಸ್ಟವ್ ಆಫ್ ಆಗಿದೆ, ಅಂದರೆ ಬಂಟಾಗಿಬಿಡುತ್ತೆ ಅಂತ.
ಇವಾಗ ಇದಕ್ಕೆ ಸ್ವಲ್ಪ ಈರುಳ್ಳಿ ಹಾಕಬೇಕು. ಸ್ವಲ್ಪ ಆನ್ ಮಾಡ್ತೀನಿ ಮೀಡಿಯಮ್ಗೆ. ಇದಕ್ಕೆ ಸ್ವಲ್ಪ ಉಪ್ಪು, ಈರುಳ್ಳಿಗೆ ಹೋಗೋಕ್ಕೆ ಸ್ವಲ್ಪ ಉಪ್ಪು, ಬರೀ ಹಾಫ್ ಕುಕ್ ಆದರೆ ಸಾಕು, ಆನಿಯನ್ ಫುಲ್ ಬೇಡ, ಸ್ವಲ್ಪ ಕುಕ್ ಆಗಲಿ, ಸ್ವಲ್ಪ. ಇವಾಗ ಇದನ್ನು ನಾವು ಅದ್ರ ಮೇಲೆ ಹಾಕಬೇಕು, ಎಗ್ ಪ್ಲಾಂಟ್ ಮೇಲೆ, ಬದನೆಕಾಯಿ ಮೇಲೆ. ಆಫ್ ಮಾಡೋಣ ಈಗ ಇದಕ್ಕೆ ಫಸ್ಟು ಸಿಲಿಂಡ್ರ್ ಹಾಕೋಣ. ಇದ್ರ ಮೇಲೆ ಈಗ ಇದು ಹಾಕಬೇಕು. ಇವಾಗ ಯೋಗರ್ಟಿಗೆ ಒಂದು ಸ್ವಲ್ಪ ಉಪ್ಪು ಹಾಕಿ ಮಿಕ್ಸ್ ಮಾಡಬೇಕು. ಸ್ವಲ್ಪ ಹಾಕ್ತಾಯಿದ್ದೀನಿ. ಹಾಕಿ ಮಿಕ್ಸ್ ಮಾಡಿಬಿಟ್ಟು ಅದ್ರ ಮೇಲೆ ಹಾಕಬೇಕು. ಇನ್ನೊಂದು ಸ್ವಲ್ಪ ಹಾಕ್ತೀನಿ ಮೊಸರನ್ನ. ಇವಾಗ ಇದು ಬರೀ ಟಾಪ್ ಪಾರ್ಟ್ನ ಸ್ವಲ್ಪ ಮಿಕ್ಸ್ ಮಾಡಬೇಕು. ಮಿಕ್ಸ್ ಮಾಡಿಬಿಟ್ಟು ಆಮೇಲೆ ರೈಸ್ ಜೊತೆಲಿ ಹಾಕೊಂಡು ತಿನ್ನಬೇಕು. ಜಸ್ಟ್ ಮಿಕ್ಸ್ ಇಟ್ ದ ಟಾಪ್ ಪಾರ್ಟ್ ಓನ್ಲಿ. ದೆನ್ ವೆನ್ ಯು ಈಟ್ ಯು ಹ್ಯಾವ್ ಟು ಟೇಕ್ ಇಟ್ ಫ್ರಮ್ ದ ಬಾಟಮ್. ಸಬ್ಸ್ಕ್ರೈಬ್ ಮಾಡೋಕ್ಕೆ ಮರಿಬೇಡಿ. ಮಾಡ್ಕೊಳ್ತೀನಿ. ಇದು ಒಂದು ವೆರೈಟಿ ಆಯಿತು. ದಿನ ಸೇಮ್ ಮಾಡ್ಕೊಂಡು ತಿನ್ನೋದು ಬೋರ್ ಆಗುತ್ತೆ ಅಂದಾಗ ಈ ಥರ ಒಂದೊಂದು ಡಿಫ್ರೆಂಟ್ ವೆರೈಟೀಸ್ ಮಾಡ್ಕೊಂಡು ತಿನ್ಬೋದು. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಎಂಜಾಯ್ ಮಾಡಿ. ಓಕೆ, ಬಾಯ್. Enjoy. Don't forget to subscribe. Thanks. Bye.